ನಮ್ಮ ಸಮಾಜ ಹೆಂಗಾಗಿದೆ ಅಂದ್ರೆ ಭಗತ್ ಸಿಂಗ್ ಯಾವತ್ತು ಪಕ್ಕದ ಮನೆಯಲ್ಲೇ ಹುಟ್ಟಬೇಕು ಮನ್ಕೃಷ್ಣಣ್ಣ. ದೇಶ ಸೇವೆ ಮಾಡೋರು, ಸೋಲ್ಜರ್ಸು, ಭಗತ್ ಸಿಂಗ್ಗಳು ಎಲ್ಲ ಪಕ್ಕದ ಮನೆಯಲ್ಲೇ ಹುಟ್ಟಬೇಕು ಅಂತ ಬಯಸ್ತಾರೆ. ನಾನು ಹೇಳೋದು ಅಂತ ಹೀರೋಗಳು ನಮ್ಮ ಮನೆಯಿಂದನೂ ಬರಬೇಕು ಅಂತ ನಾವು ಬಯಸ್ಬೇಕು. ಎಲ್ಲ ಸರ್, ನಾನು ಈ ಸಮುದಾಯದ ಜೊತೆ ಇದ್ದೀನಿ. ಯುನೈಟ್ ಆಗಿರಿ. ನಾನು ಇವತ್ತು MLA ಆಗಿದ್ದೀನಿ ಈ ಸಮುದಾಯದಲ್ಲಿ. ಈಗಲೂ ಬಹಳಷ್ಟು ಜನ ಹಿರಿಯರಿದ್ದಾರೆ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು. ಸರ್ಕಾರದಲ್ಲಿ ನಾವು ಡಿಮ್ಯಾಂಡ್ ಇಡಬೇಕು. ಇವಾಗ ನಮ್ಮ ಸಮುದಾಯದಲ್ಲಿ ಹಿರಿಯರು ಸೀತಾರಾಮಣ್ಣ ಅವರು ಇದ್ದಾರೆ, MLC ಅವರಾಗಿದ್ದಾರೆ. ಮೊನ್ನೆ ನಮ್ಮ ಸಮುದಾಯದ ಕೆಲವ್ರನ್ನೆಲ್ಲ ಮಾತಾಡ್ತಿದ್ದೆ, ಎಲ್ಲರೂ ಹೇಳ್ತಿದ್ದೆ ಯುನೈಟ್ ಆಗಿರೋಣ. ನಾನು ರಾಜಕಾರಣದಲ್ಲಿ 28 ದಿನಕ್ಕೆ MLA ಆದೆ. 28 ದಿನಾನೇ ಎಲ್ಲರೂ ಅಂದ್ರು ಹಣೆ ಬರ ಚೆನ್ನಾಗಿದೆ ಅಂತ. ಹಣ 28 ದಿನ ಸರಿಯಾಗಿ 2 ತಾಸು ನಿದ್ದೆ ಮಾಡಿಲ್ಲ ನಾನು. ಕನಿಷ್ಠ 30,000 ಜನಕ್ಕೆ ಕಾಲಲ್ಲಿ ನಮಸ್ಕಾರ ಹಾಕಿರ್ತೀನಿ. ಕಷ್ಟ ಸುಖ ಕೇಳಿರ್ತೀನಿ. ನಾನು ಒಂದು 5,000-6,000 ಜನ ಸ್ಟೂಡೆಂಟ್ಸ್ನ ಡಾಕ್ಟರ್ಸ್ ಮಾಡಿದ್ದೀನಿ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಎಮರ್ಜ್ ಆದ್ರೆ ಹಣೆ ಬರ ಚೆನ್ನಾಗಿದೆ ಅಂದ್ಬಿಟ್ರೆ, ಸೋತೋದ್ರೆ ಒಂಥರ ಮಾತಾಡ್ತಾರೆ, ಗೆದ್ರೆ ನಾನು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ. ನೋಡಿ, ಯಾವ್ದಾದ್ರು ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಕ್ಕೆ ಕೈವಾರ ತಾತಯ್ಯನವರ ಹೆಸರಿಡಬೇಕು. ಇದನ್ನ ನಾವು ಡಿಮ್ಯಾಂಡ್ ತರಲೇಬೇಕು ಸರ್ಕಾರದಲ್ಲಿ. ತೆಲುಗು ಅಲ್ಲೊಂದು ಮಾತಿದೆ, ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ ಅಂತ. ಎಷ್ಟು ಬದುಕಿದ್ರು 3 ಹೊತ್ತು ಊಟಕ್ಕೆ, 1 ದಿನ ಸ್ಮಶಾನಕ್ಕೆ. ಸೂಪರ್. ಏನ್ ಮಾಡಂಗಿದ್ದೀವಿ? 1000 ಜನ ಸತ್ತೋದ್ರಣ, ಎಷ್ಟು ಜನರ ಹೆಸರು ನಮಗ್ ಜ್ಞಾಪಕ ಇದೆ. ನಾವು ಯುನೈಟ್ ಆಗಿರ್ಬೇಕು. ಆವಾಗಲೇ ಸರ್ಕಾರಗಳು ಎದುರೋದು. ನಾವು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರೆ ಇನ್ನು 20 ವರ್ಷ ಆದ್ರೂ 2A ಬರಲ್ಲ, ಮೊದಲೇ ಬರೆದಿಟ್ಕೊಂಡ್ಬಿಡಿ. ಬಟ್ ನಾನು ಮುನ್ಕೃಷ್ಣಣ್ಣ, ನಾನೆಲ್ಲ ಸೀನಿಯರ್ ಲೀಡರ್ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಕೈವಾರ ತಾತಯ್ಯನವರ ಹೆಸರಲ್ಲಿ ನಾನು ಮೀಟಿಂಗ್ ಕರೀತೀನಿ ಬೆಂಗಳೂರಲ್ಲಿ, ಪೂರ್ವಭಾವಿ ಸಭೆ 2A. ಯಾಕಂದ್ರೆ ನಾನು ಸೆಷನ್ ಅಲ್ಲಿ ವಾಯ್ಸ್ ರೈಸ್ ಮಾಡೋದು. ಎಲ್ಲರೂ ಬರಬೇಕು, ನನಗೆ ನೀವು ಅಭಿಪ್ರಾಯ ಕೊಡಬೇಕು. ನಾನು ಅಧಿವೇಶನದಲ್ಲಿ ಕೇಳ್ತಿರ್ತೀನಿ, ಕೇಳಿ ಸರ್ಕಾರದ ರೀಪ್ಲೇನ ಬಯಸೋಣ ಅಲ್ವಾ? ಈ ಇದಕ್ಕೆ ನೀವೆಲ್ಲರೂ ನನಗೆ ಸಹಕರಿಸ್ಬೇಕು, ನಾನು ಸಹಕರಿಸ್ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಸಮುದಾಯದಲ್ಲಿ ಏನಾದ್ರೂ 4-5 ಬಣ ಆಯ್ತು ಅಂದ್ರೆ ನಾನು ಕೈವಾರ ತಾತಯ್ಯನ ಬಣ ಕಟ್ಕೊಂಡು ನಾನು ಒಬ್ಬನೇ ಹೋಗಿ ರೈಸ್ ಮಾಡ್ತೀನಿ. ಇಲ್ಲ ಅಲ್ಲಲ್ಲ, ನಾನು ಹೇಳೋದು ಹೇಳ್ತಿದ್ದೀನಿ. ಏನಾಗುತ್ತೆ, ಬೇರೆ ಕೆಲವರು ಟೀಮ್ಗಳು ಹಂಗೆ ಹಿಂಗೆ. ನೋ, ಇದು ಮಕ್ಕಳ ಭವಿಷ್ಯ. ನೋಡಿ ಅಣ್ಣ, ಎಲ್ಲರೂ ಸಮುದಾಯದ ಹೆಸರಿಟ್ಕೊಂಡು ರಾಜಕಾರಣಕ್ಕೆ ಬಂದ್ರು. ನಾನು ರಾಜಕಾರಣಿ ಆದ್ಮೇಲೆ ಸಮುದಾಯದ ಫಂಕ್ಷನ್ ಬಂದಿರೋದು. ಈ ಸಮುದಾಯದನ್ನ ಸ್ವಾರ್ಥಕ್ಕೆ ಯಾವತ್ತೂ ಬಳಸ್ಕೊಂಡಿಲ್ಲ ನಾನು. ಏನ್ ಸರ್, ಎಲ್ಲರೂ ಸಮುದಾಯದ ಹೆಸರು ಹೇಳ್ಕೊಂಡು ಟಿಕೆಟ್ ತಗೊಂಡು ಗೆದ್ದವ್ರೆ. ನಾನೊಬ್ಬನೇ ತಾಕತ್ತಿಂದ ಗೆದ್ದು ಇವತ್ತು ಬಂದು ಸಮುದಾಯದ ಜೊತೆ ನಿಲ್ತಾ ಇರೋದು. ನಮ್ಮಲ್ಲಿ ಒಂದು ಯೂನಿಟಿ ಬೇಕಣ, ನಾವೆಲ್ಲರೂ ಒಂದಾಗಿರೋಣ. ನೋಡಿ, ಇವತ್ತು ಪವನ್ ಕಲ್ಯಾಣ್ ಅವರು ಉಪಮುಖ್ಯಮಂತ್ರಿ ಆದರು. ಮೊದಲ ಫ್ಯಾಕ್ಟರ್ ಏನ್ ಹೇಳಿ, ಅವ್ರ ಹಿಂದೆ ಸಮುದಾಯ ನಿಂತಿದೆ ಅನ್ನೋ ಒಂದೇ ಒಂದು ಕಾರಣ. ಇದು ಸಮುದಾಯದ ಶಕ್ತಿ. ಇವತ್ತು ನಮಗಿಂತ ಕಡಿಮೆ ಸಮುದಾಯದ ಇರ್ತಕ್ಕಂಥ ವ್ಯಕ್ತಿಗಳು 3-4 ಪೋರ್ಟ್ಫೋಲಿಯೋ ತಗೊಂತಾ ಇದ್ದಾರೆ ಕ್ಯಾಬಿನೆಟ್ ಅಲ್ಲಿ. ಇವತ್ತು ನಮ್ಮ ಸಮುದಾಯದಲ್ಲಿ ಯಾರಾದ್ರೂ ಆಗ್ಲಿ ಡಿಸರ್ವಿಂಗ್, ನಮ್ಮ ಸೀತಣ್ಣ ಅವ್ರು ಇದ್ದಾರೆ, ಸೀತಣ್ಣ ಅವ್ರನ್ನೇ ಮಾಡ್ಲಿ. ನಾನು ಮನಸ್ಫೂರ್ತಿಯಾಗಿ ಖುಷಿ ಪಡ್ತೀನಿ ಮುನ್ಕೃಷ್ಣಣ್ಣ. ಯಾರೋ ಒಬ್ರು ಸಮುದಾಯ ರೆಪ್ರೆಸೆಂಟ್ ಮಾಡಬೇಕು. ಆ ರೆಪ್ರೆಸೆಂಟೇಷನ್ ಬರಬೇಕು ಅಂದ್ರೆ ನಮ್ಗೆಲ್ಲ ಯೂನಿಟಿ ಬರಬೇಕು. ಅಕ್ಕ, ನಿಮ್ಮ ಆಶೀರ್ವಾದ ಇರಲಿ. ಈ ಸಮುದಾಯದಲ್ಲಿ ಹುಟ್ಟಿರೋ ಹುಡುಗ ನಾನು, ಬರೆದಿಟ್ಕೊಳ್ಳಿ. ತುಂಬಾ ಎತ್ತರಕ್ಕೆ ನಾನು ಬೆಳಿತೀನಿ, ನನಗೆ ನಂಬಿಕೆ ಇದೆ. ನನಗೆ ತುಂಬಾ ಎತ್ತರಕ್ಕೆ ಬೆಳಿತೀನಿ. ಬಟ್ ಅಂದೆ ಸಡನ್ ಆಗಿ ಗೆಲುವಿರಲ್ಲ, ನನಗೆ ಗೊತ್ತು. ಇನ್ನ ಒಂದು 20-25 ವರ್ಷ ರಾಜಕಾರಣದಲ್ಲಿ ನನಗೆ ಸೋಲಿರುತ್ತೆ, ಅವಮಾನ ಇರುತ್ತೆ, ಕಾಲಿಡಿತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ನಾನು ಹೆಂಗೂ ಬೀದಿಯಿಂದ ಎದ್ದು ಬಂದವನು, ಮತ್ತೆ ಹೇಳದ್ ಬಿಸಾಕರು, ಈ ಸಲ ಬೇಗ ವಾಪಸ್ ಬರ್ತೀನಿ. ಫುಟ್ಪಾತ್ ಅಲ್ಲಿ 10 ರೂಪಾಯಿ ಚಿತ್ರಾನ್ನ ತಿಂದವ್ರು ಸರ್, ನಮಗ್ ತಾಜ್ ವೆಸ್ಟ್ ಎಂಡ್ ಊಟನೇ ಬೇಕಾ? ಮತ್ತೆ ಎದ್ದು ಬರೋ ತಾಕತ್ ನಮ್ಗಿದೆ. ನೀವೆಲ್ಲರೂ ಜೊತೆಯಲ್ಲಿರೋಣ, ಒಂದಾಗೋಣ. ನನ್ನ ಹೆಸರು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, ಚಿಕ್ಕಬಳ್ಳಾಪುರದ ಶಾಸಕ, 16ನೇ ವರ್ಷಕ್ಕೆ ತಂದೆ ತಾಯಿನ ಕಳ್ಕೊಂಡವನು.
14 ಪುಸ್ತಕ ಬರೆದಿದ್ದೀನಿ, ಸ್ಥಳೀಯ ಚಾನೆಲ್ ನಿರೂಪಕನಾಗಿದ್ದೀನಿ, ಕಾಂಗ್ರೆಸ್ಗೆ ಪ್ರೀತಿ ಪಾತ್ರನು, ಬಿಜೆಪಿ JDS ಅವರಿಗೆ ಬಹಳ ಬೇಸರ ತಂದವನು, ಕರ್ನಾಟಕಕ್ಕೆ ಇಷ್ಟ ಆದವನು, ರಾಜಕಾರಣಿಗಳಿಗೆ ತಲೆನೋವಾದವನು. ಇವತ್ತು ಬಹಳ ಬಿಜೆಪಿ ಅವ್ರಿಗೂ JDS ಅವ್ರಿಗೂ ನನ್ನ ಬಗ್ಗೆ ಅಪಾರವಾದ ಪ್ರೀತಿ, ಬೈತಾನೆ ಇರ್ತಾರೆ ವಾರಕ್ಕೆ 4 ಸಲ. ನನಗೆ ಯಾರೋ ಕೇಳಿದ್ರು, ನಾವು ಹುಡುಗ, ನಮ್ಮ ಸಮುದಾಯದ ಹುಡುಗ, ಯಾರೋ ಕೇಳಿದ್ರು ನನ್ನ, ಅಣ್ಣ ತುಂಬಾ ಜನ ನಿನ್ನ ಬೈತಾರೆ, ನಿನಗೆ ಏನು ಅನ್ಸಲ್ವಾ ಅಂತ. ನಾನು ಹೇಳಿದ್ರೆ 30 ವರ್ಷ ಗುರ್ಸೋರಿಲ್ಲ ನಮ್ಮನ್ನ, ಇವತ್ತು ವಿರೋಧ ಪಕ್ಷದ ನಾಯಕರು ಬೈತಾರೆ ನಮ್ಮನ್ನ. ಅದೃಷ್ಟ ಅಲ್ವಾ ಸರ್? ರಾಜ್ಯಾಧ್ಯಕ್ಷರು ಬೈತಾರೆ, ಕುಮಾರಣ್ಣ ಅವ್ರು ಬೈತಾರೆ, ಸೌಭಾಗ್ಯ ಅಲ್ವಾ ಸರ್? ನಿಮ್ಮನ್ನ ಬೈತಾರ ಸರ್ ಅವ್ರು? ನೋಡ, ಬೈಸ್ಕೊಳ್ಳಿ ಸರ್, ನೋಡೋಣ ಟಿವಿ ಮುಂದೆ ಅಲ್ವಾ? ಹಂಗಾಗ್ಲಿ ಅಂತ ಹೇಳಿ ನಾನು ಎಲ್ರಿಗೂ ಹೇಳ್ತಾ, ಜೈ ಕೈವಾರ. ಜೈ ತಾತಯ್ಯ, ಜೈ ತಾತಯ್ಯ, ಜೈ ತಾತಯ್ಯ, ಜೈ ಬಲಿಜ, ಜೈ ಬಲಿಜ, ಜೈ ಬಲಿಜ. ನಮ್ಮ ಸಮುದಾಯದರು 35-40 ಲಕ್ಷ ಜನಸಂಖ್ಯೆ ಇದ್ದಾರೆ. ನಮ್ಮ ಸಮುದಾಯದ ಪರವಾಗಿ 40 ಲಕ್ಷ ಜನರ ಪರವಾಗಿ ಏನು ಈ ಕರ್ನಾಟಕ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಮುಂದೆ ಮಂತ್ರಿಮಂಡಲ ಮಾಡುವಾಗ ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ನಾವು ಆಗ್ರಹ ಪಡ್ತಾ ಇದ್ದೀವಿ. ದಯವಿಟ್ಟು ಇದೊಂದು ವಿಷಯ ಜ್ಞಾಪಕಗೊಳ್ಳಿ. ನಮ್ಮ 40 ಲಕ್ಷ ಜನಸಂಖ್ಯೆ, ನಮ್ಮ ಇಡೀ ಕರ್ನಾಟಕ ಸಮುದಾಯದ ಪರವಾಗಿ ನಮ್ಮ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇದ್ದೇನೆ. ಪ್ರತಿಯೊಂದು ತಾಲೂಕು ಜಿಲ್ಲೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋಣ, ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರುವ ಕೆಲಸ ಮಾಡೋಣ. ದಯವಿಟ್ಟು ಇದನ್ನು ಮಾಡೋಣ.